ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ನಡೆದ ಪಹಲ್ಗಾಮ್ ದಾಳಿಯ ಕ್ರೂರತೆ ನಿಮಗೆ ನೆನಪಿರಬಹುದು. ಈಗ ಇದೇ ಮಾದರಿಯ ದಾಳಿ ಆಸ್ಟ್ರೇಲಿಯಾದಲ್ಲೂ ಆಗಿದೆ. ಇಡೀ ಜಗತ್ತೇ ಬೆಚ್ಚಿ ಬೀಳೋ ಹಾಗೆ ಹಾಡು ಹಗಲೇ ಯಹೂದಿಗಳನ್ನ ಟಾರ್ಗೆಟ್ ಮಾಡಲಾಗಿದ್ದು, ಊಹೆಗೂ ಮೀರಿದ ಘಟನೆಗಳು ನಡೆದಿವೆ. ಕೆಲವರು ಸಿನಿಮೀಯ ರೀತಿ ಬಂದು ಉಗ್ರರಿಗೆ ಥಳಿಸಿದ್ರೆ, ಇನ್ನು ಕೆಲವರು ಉಗ್ರರ ಗುಂಡೇಟಿಗೆ ಅಸಹಾಯಕರಾಗಿ ಪ್ರಾಣ ಬಿಟ್ಟಿದ್ದಾರೆ. ಘಟನೆಯಲ್ಲಿ ಕನಿಷ್ಠ 12ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದು, 29ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಬರ್ತಿ 50ಕ್ಕೂ ಹೆಚ್ಚು ಬಾರಿ ಉಗ್ರರು ಗುಂಡು ಹಾರಿಸಿದ್ದಾರೆ. ಆಸ್ಟ್ರೇಲಿಯಾದ ದಿ ಫೇಮಸ್ ಬೋಂಡಿ ಬೀಚ್ನಲ್ಲಿ ಈ ಘಟನೆಯಾಗಿದೆ. ಸ್ಥಳೀಯ ಕಾಲಮಾನ ಸಂಜೆ 6:45ಕ್ಕೆ ದೊಡ್ಡ ಪ್ರಮಾಣದ ಯಹೂದಿಗಳು ಹನುಕಾ ಹಬ್ಬದ ಪ್ರಯುಕ್ತ ಸಂಭ್ರಮಕ್ಕಾಗಿ ಬೀಚ್ ಬಳಿ ಸೇರಿದ್ರು. ಈ ಹನುಕಾ ಹಬ್ಬ ಅಂದ್ರೆ ನಮ್ಮಲ್ಲಿ ದೀಪಾವಳಿ ಮಾಡೋ ತರ. ಇದನ್ನ ಬೆಳಕಿನ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತಾರೆ. 2000 ವರ್ಷಗಳ ಹಿಂದೆ ಯಹೂದಿಗಳು ವಿದೇಶಿ ಆಡಳಿತಗಾರನಿಂದ ಜೆರುಸಲೆಂನಲ್ಲಿರೋ ತಮ್ಮ ದೇಗುಲವನ್ನ ಮರಳಿ ಪಡೆದಿದ್ದರ ನೆನಪಿಗಾಗಿ ಈ ಹಬ್ಬ ಮಾಡ್ತಾರೆ. ಆದ್ರೆ ಹಬ್ಬದ ಮೊದಲ ದಿನವೇ ದಾಳಿ ಮಾಡಿರೋ ಉಗ್ರರು ಇಡೀ ಬೀಚಲ್ಲಿ ಮಾರಣ ಹೋಮ ಮಾಡಿದ್ದಾರೆ. ಮೊದಲಿಗೆ ಬೀಚ್ ಬಳಿಯ ಪಾರ್ಕಿಂಗ್ ಹತ್ರ ಬಂದ ಉಗ್ರರು ಆಮೇಲೆ ಇದ್ದಕ್ಕಿದ್ದಂತೆ ಗುಂಡು ಹಾರಿಸಿದ್ದಾರೆ. ಕಪ್ಪು ಬಟ್ಟೆ ಹಾಕಿದ್ದ ಇಬ್ರು ಉಗ್ರರ ಮೈಲಿ ಅಪಾರ ಪ್ರಮಾಣದ ಗುಂಡುಗಳ ಸರಮಾಲೆ ಇದ್ದಿದ್ದು ಕಂಡುಬಂದಿದೆ. ಮೊದಲು ನಾಗರಿಕರನ್ನ ಗುರಿಯಾಗಿಸಿಕೊಂಡ ಉಗ್ರರು ಆಮೇಲೆ ಪೊಲೀಸರ ಕಡೆಗೆ ತಿರುಗಿದ್ದಾರೆ. ಈ ಬಗೆಗಿನ ವಿಡಿಯೋಗಳು ಕೂಡ ವೈರಲ್ ಆಗಿದ್ದು, ಒಂದು ವಿಡಿಯೋದಲ್ಲಿ ಗುಂಡಿನ ಶಬ್ದ ಕೇಳ್ತಿದ್ದಂತೆ ಬೀಚ್ ಬಳಿ ಇರೋ ಕೆಫೆಗೆ ಜನ ನುಗ್ಗಿ ಬಚ್ಚಿಟ್ಟುಕೊಳ್ತಿರೋದು ಕಂಡುಬಂದಿದೆ. ಮತ್ತೊಂದರಲ್ಲಿ ಉಗ್ರ ಹುಡುಕಿ ಜನರನ್ನ ಹತ್ಯೆ ಮಾಡ್ತಿರೋದು ಕಂಡುಬಂದಿದೆ. ಇದೇ ವೇಳೆ ವ್ಯಕ್ತಿಯೊಬ್ಬರು ದಾಳಿಕೋರನ ಹಿಂದಿನಿಂದ ಬಂದು ಆತನನ್ನ ನೆಲಕ್ಕೆ ಬೀಳಿಸಿ ಬಂದೂಕು ಕಸಿದುಕೊಂಡಿದ್ದಾರೆ. ಇವರ ಈ ಸಾಹಸಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಇನ್ನು ಘಟನೆಯಲ್ಲಿ ಒಬ್ಬ ಉಗ್ರರನ್ನ ಹೊಡೆದುರುಳಿಸಲಾಗಿದ್ದು, ಇದು ಪ್ರೀ ಪ್ಲಾನ್ಡ್ ಉಗ್ರ ದಾಳಿ ಅಂತ ಆಸ್ಟ್ರೇಲಿಯಾ ಸರ್ಕಾರ ಘೋಷಿಸಿದೆ. ಅಷ್ಟೇ ಅಲ್ಲ, ಘಟನಾ ಸ್ಥಳದಲ್ಲಿ ಮತ್ತು ಉಗ್ರರು ಬಂದಿದ್ದ ಕಾರುಗಳಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿವೆ. ಜನ ನಡ್ಕೊಂಡ್ ಬರೋ ಬ್ರಿಡ್ಜ್ ಕೆಳಗೂ ಇವುಗಳು ಸಿಕ್ಕಿವೆ. ಹೀಗಾಗಿ ಇದು ಇನ್ನೂ ದೊಡ್ಡ ದಾಳಿಯ ಪ್ರಯತ್ನ ಆಗಿತ್ತು ಅನ್ನೋದು ಗೊತ್ತಾಗಿದೆ. ಘಟನೆಯಲ್ಲಿ 2 ಪೊಲೀಸ್ ಅಧಿಕಾರಿಗಳು ಸೇರಿದಂತೆ 29ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಈ ಬಗ್ಗೆ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಆಸ್ಟ್ರೇಲಿಯಾ ಸರ್ಕಾರ ಆಂಬ್ಯುಲೆನ್ಸ್, ಹೆಲಿಕಾಪ್ಟರ್ಗಳನ್ನ ಕಳಿಸಿಕೊಡ್ತು. ಕೆಲವರಿಗೆ ಅಲ್ಲೇ ಟ್ರೀಟ್ಮೆಂಟ್ ಕೊಡೋಕೆ ಮೆಡಿಕಲ್ ಟೀಮ್ಗಳು, ಸ್ಪೆಷಲ್ ಆಪರೇಷನ್ಸ್ ಯೂನಿಟ್ಗಳನ್ನ ಅರೇಂಜ್ ಮಾಡಲಾಯಿತು. ಇನ್ನು ಘಟನೆ ಬೆನ್ನಲ್ಲೇ ಆಸ್ಟ್ರೇಲಿಯಾ ಪಿಎಂ ಆಂಥೋನಿ ಆಲ್ಬನೀಸ್ ತುರ್ತು ಸಚಿವ ಸಂಪುಟ ಸಭೆ ಮಾಡಿದ್ದಾರೆ. ಹಾಗೆ ಆಸ್ಟ್ರೇಲಿಯಾ ಸರ್ಕಾರ ಇದು ಯಹೂದಿಗಳನ್ನ ಗುರಿಯಾಗಿಸಿ ನಡೆದ ಉಗ್ರ ದಾಳಿ ಅಂತ ಹೇಳಿದೆ. ಇನ್ನು ಈ ಬಗ್ಗೆ ರಿಯಾಕ್ಟ್ ಮಾಡಿದ ಪ್ರಧಾನಿ ಆಲ್ಬನೀಸ್, ಸದ್ಯ ಬೋಂಡಿ ಬೀಚ್ನ ಸೆಕ್ಯೂರಿಟಿ ಸಿಚುವೇಶನ್ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದೀನಿ. ಈ ಸಂಬಂಧ ಸ್ಥಳೀಯ ಪೊಲೀಸರು ನೀಡಿರೋ ಸಲಹೆಯನ್ನ ಜನ ಫಾಲೋ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ದಾಳಿಕೋರ್ನನ್ನ 24 ವರ್ಷದ ನವೀದ್ ಅಕ್ರಮ್ ಅಂತ ಗುರುತಿಸಲಾಗಿದೆ. ದಾಳಿ ವೇಳೆ ಈತ ಕೂಡ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಘಟನಾ ಸ್ಥಳದಲ್ಲಿ ಈತನ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕ ಬೆನ್ನಲ್ಲೇ ಈತನ ಬಗ್ಗೆ ಮಾಹಿತಿ ರಿವೀಲ್ ಆಗಿದೆ. ಈತ ಸಿಡ್ನಿ ಬಳಿಯ ಬೊನ್ನಿರಿಗ್ ಏರಿಯಾದ ನಿವಾಸಿ ಅಂತ ಗೊತ್ತಾಗಿದೆ. ಹೀಗಾಗಿ ಈತನ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಈತನ ಬಂದೂಕು ಹಿಡಿದು ಕುಳಿತಿರೋ ಫೋಟೋ ಕೂಡ ವೈರಲ್ ಆಗಿದೆ. ಹೀಗಾಗಿ ಈತ ಯಾರ್ ಜೊತೆ ಲಿಂಕ್ ಹೊಂದಿದ್ದ, ದಾಳಿ ಹಿಂದಿನ ಉದ್ದೇಶ ಏನು ಅಂತೆಲ್ಲ ತನಿಖೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈ ಉಗ್ರ ದಾಳಿಗೆ ಭಾರತ ಸೇರಿ ಜಾಗತಿಕವಾಗಿ ಭಾರೀ ಖಂಡನೆ ವ್ಯಕ್ತವಾಗ್ತಿದೆ. ಪಿಎಂ ಮೋದಿ ಉಗ್ರ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇಂತಹ ಸಮಯದಲ್ಲಿ ಭಾರತ ಆಸ್ಟ್ರೇಲಿಯಾ ಜೊತೆ ನಿಲ್ಲುತ್ತೆ. ಉಗ್ರರ ವಿಷಯದಲ್ಲಿ ಭಾರತದ್ದು ಝೀರೋ ಟಾಲರೆನ್ಸ್ ಇದೆ. ನಾವು ಸಂತ್ರಸ್ತ ಕುಟುಂಬಸ್ಥರ ಜೊತೆಗೆ ಇರ್ತೀವಿ ಅಂತ ಮೋದಿ ಹೇಳಿದ್ದಾರೆ. ಅತ್ತ ಇಸ್ರೇಲ್ ಆಸ್ಟ್ರೇಲಿಯಾ ಸರ್ಕಾರವನ್ನ ದೂಷಣೆ ಮಾಡಿದೆ. ಭದ್ರತೆ ಕೊಡೋಕೆ ವಿಫಲವಾಗಿದ್ದಾರೆ ಅಂತ ಇಸ್ರೇಲ್ ಹೇಳಿದೆ. ಅಲ್ಲದೆ ಇಡೀ ಜಗತ್ತಲ್ಲಿ ಯಹೂದಿ ದ್ವೇಷಕ್ಕೆ ಹೋರಾಟ ಒಂದೇ ಉತ್ತರ, ಬೇರೆ ದಾರಿಯಿಲ್ಲ. ನಾವು ಇಸ್ರೇಲ್ನಲ್ಲಿ ಮಾಡ್ತಿರೋದು ಅದನ್ನೇ. ನಾವು ಇದನ್ನ ಮುಂದುವರಿಸುತ್ತೇವೆ ಅಂತ ಇಸ್ರೇಲ್ ಪಿಎಂ ಹೇಳಿದ್ದಾರೆ. ಅಲ್ಲದೆ ಪ್ಯಾಲೆಸ್ತೈನ್ ರಚನೆಯನ್ನ ಬೆಂಬಲಿಸಿದ ಆಸ್ಟ್ರೇಲಿಯಾವನ್ನ ನೇತನ್ಯಾಹು ತರಾಟೆಗೆ ತಗೊಂಡಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜಾಗ್ ಘಟನೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದೊಂದು ಕ್ರೂರ ದಾಳಿ. ಯಹೂದಿ ವಿರೋಧಿ ಅಲೆಯನ್ನ ಎದುರಿಸಲು ಆಸ್ಟ್ರೇಲಿಯನ್ನರು ಸಿದ್ಧರಾಗಿ. ಈ ಸಂಬಂಧ ಆಸ್ಟ್ರೇಲಿಯಾ ಸರ್ಕಾರ ಕೂಡ ಇಂತಹ ಘಟನೆ ಮರುಕಳಿಸದಂತೆ ಕಠಿಣ ಕ್ರಮ ತಗೋಬೇಕು ಅಂತ ಕರೆ ನೀಡಿದ್ದಾರೆ. ಅತ್ತ ನ್ಯೂಜಿಲೆಂಡ್ ಪಿಎಂ ಕ್ರಿಸ್ಟೋಫರ್ ಲಕ್ಸನ್ ಮಾತನಾಡಿ, ಈ ದಾಳಿ ಬಗ್ಗೆ ಕೇಳಿ ನನಗೆ ಶಾಕ್ ಆಯಿತು. ಮೃತರ ಕುಟುಂಬದ ಜೊತೆ ನ್ಯೂಜಿಲೆಂಡ್ನ ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಯುಕೆ ಪ್ರಧಾನಿ ಕೀರ್ ಸ್ಟಾಮರ್ ಹಾಗೂ ಅಲ್ಲಿನ ವಿಪಕ್ಷ ನಾಯಕ ಕೆಮಿ ಬಡೆನೋಚ್ ದಾಳಿಯನ್ನ ಖಂಡಿಸಿದ್ದಾರೆ. ಸದ್ಯ ತನಿಖೆ ನಡೆಯುತ್ತಿದ್ದು, ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಈಗ ಗೊತ್ತಾಗಬೇಕಿದೆ. ರಾಜ್ಯದ ಅತ್ಯಂತ ಹಿರಿಯ ಶಾಸಕ, ಕಾಂಗ್ರೆಸ್ ನಾಯಕ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಿದ್ದ ಅವರನ್ನ ಕಳೆದ ತಿಂಗಳಷ್ಟೇ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ.
ನಾಳೆ ದಾವಣಗೆರೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯೋ ಸಾಧ್ಯತೆ ಇದೆ. ಈಶಾನ್ಯ ರಾಜ್ಯ ಮಣಿಪುರವನ್ನ ಭಾರತದಿಂದ ಬೇರ್ಪಡಿಸ್ತೀವಿ ಅಂತ ಹೇಳಿಕೊಳ್ಳೋ ಉಗ್ರರು ಈಗ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಮಯನ್ಮಾರ್ನಿಂದ ಆಪರೇಟ್ ಆಗೋ ನಿಷೇಧಿತ ಪೀಪಲ್ಸ್ ಲಿಬರೇಷನ್ ಆರ್ಮಿ PLA ಮಣಿಪುರದ ಟೆಗ್ನಾಪೌಲ್ ಜಿಲ್ಲೆಯ ಅಸ್ಸಾಂ ರೈಫಲ್ಸ್ ಪಡೆಯ ಕ್ಯಾಂಪ್ ಮೇಲೆ ಡ್ರೋನ್ ದಾಳಿ ಮಾಡಿದೀವಿ ಅಂತ ವಿಡಿಯೋ ಹರಿಬಿಟ್ಟಿದ್ದಾರೆ. ನವೆಂಬರ್ 28ರಂದು ಈ ದಾಳಿ ಮಾಡಿದ್ವಿ ಅಂತ ಹೇಳಿದ್ದು ಇದು ನಮ್ಮ ಪ್ರತೀಕಾರ ಅಂತ ಬರ್ಕೊಂಡಿದ್ದಾರೆ. ಅಲ್ಲದೆ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಮತ್ತು ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ KYA ಸಂಘಟನೆಗಳ ಜೊತೆಗೂಡಿ ನಾವು ಅಸ್ಸಾಂ ರೈಫಲ್ಸ್ ಸೈನಿಕರನ್ನ ಟಾರ್ಗೆಟ್ ಮಾಡಿ ನಿರಂತರ ದಾಳಿ ಮಾಡ್ತಲೇ ಇದ್ದೀವಿ. ಸೆಪ್ಟೆಂಬರ್ 19ರಿಂದ ಡಿಸೆಂಬರ್ 10ರವರೆಗೆ ಕಂಟಿನ್ಯೂ ದಾಳಿ ಮಾಡಿದೀವಿ ಅಂತ ಈ ಚೀನಾ ಪ್ರಾಯೋಜಿತ ಉಗ್ರ ಸಂಘಟನೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇನ್ನು ಈ ವಿಡಿಯೋ ಹರಿಬಿಟ್ಟ ಬೆನ್ನಲ್ಲೇ ಸೇನೆಯ ಹಿರಿಯ ಅಧಿಕಾರಿ ಮಾತನಾಡಿದ್ದಾರೆ. ಈ ಸಂಘಟನೆ ಈ ಪ್ರದೇಶದಲ್ಲಿ ಮತ್ತೆ ತನ್ನ ಬೇರೂರಕ್ಕೆ ಪ್ರಯತ್ನ ಮಾಡ್ತಿದೆ, ಮತ್ತೆ ತನ್ನ ಪ್ರಭಾವ ಬೆಳೆಸೋಕೆ ಇಂಥ ವಿಡಿಯೋಗಳನ್ನ ಹರಿಬಿಡ್ತಿದೆ ಅಂದಿದ್ದಾರೆ. ಅಂದಹಾಗೆ ಮಣಿಪುರದ ನಂಬೋಲ್ ಅನ್ನೋ ಕಡೆ ಸೆಪ್ಟೆಂಬರ್ 19ಕ್ಕೆ ಇದೇ PLA ದಾಳಿ ಮಾಡಿತ್ತು. ಆ ದಾಳಿಯಲ್ಲಿ 2 ಅಸ್ಸಾಂ ರೈಫಲ್ಸ್ ಸೈನಿಕರು ಹುತಾತ್ಮರಾಗಿದ್ರು. ಅದಾದ ಮೇಲೆ ನವೆಂಬರ್ 28ರಂದು ನಡೆದ ದಾಳಿಯಲ್ಲಿ 4 ಅಸ್ಸಾಂ ರೈಫಲ್ಸ್ ಪಡೆಯ ಸೈನಿಕರು ಗಾಯಗೊಂಡಿದ್ರು. ಅದನ್ನು ಕೂಡ ನಾವೇ ಮಾಡಿದೀವಿ ಅಂತ ಈಗ PLA ಹೇಳ್ತಿದೆ. ಅಂದಿನಿಂದ ಸೇನೆ ಆ ಭಾಗದಲ್ಲಿ ಹೈ ಅಲರ್ಟ್ ಆಗಿದೆ. ಹಲವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಈಗ ನವೆಂಬರ್ 28ರಂದು ನಡೆದ ದಾಳಿಯ ವಿಡಿಯೋ ಇಲ್ಲಿದೆ ಅಂತ ಉಗ್ರ ಸಂಘಟನೆಗಳು ವಿಡಿಯೋ ಬಿಟ್ಟಿದ್ದಾರೆ. ಹಾಗ್ ನೋಡಿದ್ರೆ ಇದಕ್ಕೂ ಮುಂಚೆ ಅಧಿಕಾರಿಗಳು ಈ ಕುರಿತು ಮಾಹಿತಿ ಕೊಟ್ಟಿದ್ರು. ಇದರಲ್ಲಿ ಬಳಸಲಾಗಿರೋ ಡ್ರೋನ್ ಸ್ಥಳೀಯವಾಗಿ ಅಸೆಂಬಲ್ ಮಾಡಿದ್ದು ಲೋ ಟೆಕ್ನಾಲಜಿ ಬಳಸಿ ರೆಡಿ ಮಾಡಲಾಗಿದೆ ಅಂತ ಸೇನೆಯ ಅಧಿಕಾರಿಗಳು ತಿಳಿಸಿದ್ರು. ಜೊತೆಗೆ ಇದನ್ನ ಕಮರ್ಷಿಯಲ್ ಮಾರ್ಕೆಟ್ನಲ್ಲಿ ತಂದಿರೋದು ಲೋ ಗ್ರೇಡ್ ಮದ್ದುಗುಂಡುಗಳನ್ನ ಬಳಸಲಾಗಿತ್ತು ಅಂತ ಹೇಳಿದ್ರು. ಈಗ ಈ ಡ್ರೋನ್ ದಾಳಿ ನಾವೇ ಮಾಡಿರೋದು ಅಂತ PLA ವಿಡಿಯೋ ಬಿಟ್ಟಿದೆ. ಇನ್ನು ಈ ಬೆಳವಣಿಗೆ ನಡುವೆ ಇದೇ ಮಣಿಪುರದಲ್ಲಿ ನಿಷೇಧಿತ ಬಂಡುಕೋರ ಸಂಘಟನೆಗಳ 6 ಸದಸ್ಯರನ್ನ ಅರೆಸ್ಟ್ ಮಾಡಲಾಗಿದೆ. ಯುನೈಟೆಡ್ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಮತ್ತು ಪೀಪಲ್ಸ್ ರೆವಲ್ಯೂಷನರಿ ಫ್ರಂಟ್ ಆಫ್ ಕಾಂಗ್ಲೆಪಿಕ್ ಸಂಘಟನೆಗೆ ಸೇರಿದ ಸದಸ್ಯರನ್ನ ಮಣಿಪುರ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಬಂಧಿಸಿವೆ. ಇವರೆಲ್ಲ ಸುಲಿಗೆ ಮಾಡ್ತಿದ್ರು ಅಂತ ತಿಳಿದು ಬಂದಿದೆ. ಇವರ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಇನ್ನು ಸ್ನೇಹಿತರೆ, ನೀವು ಕೂಡ ಮೆಂಬರ್ ಓನ್ಲಿ ವಿಡಿಯೋ ನೋಡೋಕೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡಿ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಪಡ್ಕೋಬಹುದು. ಬನ್ನಿ ಈಗ ಸುದ್ದಿಯಲ್ಲಿ ಮುಂದುವರಿಯೋಣ. ಮತಗಳ್ಳತನ ಆರೋಪ ಮತ್ತು SIR ವಿರೋಧ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ದೊಡ್ಡ ಪ್ರತಿಭಟನೆ ಮಾಡಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ಓಟ್ ಚೋರ್ ಗದ್ದಿ ಚೋರ್ ಹೆಸರಲ್ಲಿ ಪ್ರತಿಭಟನೆ ನಡೆದಿದೆ. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ, ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ, KC ವೇಣುಗೋಪಾಲ್, ಜಯರಾಮ್ ರಮೇಶ್, ಸಚಿನ್ ಪೈಲಟ್, CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಭಾಗಿಯಾಗಿದ್ರು. ಈ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿರೋ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮತ್ತು ಚುನಾವಣಾ ಆಯುಕ್ತರುಗಳಾದ ಸುಖ್ಬೀರ್ ಸಿಂಗ್ ಮತ್ತು ವಿವೇಕ್ ಜೋಶಿ ಬಿಜೆಪಿಗಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಚುನಾವಣೆ ಟೈಮಲ್ಲಿ ಬಿಹಾರದ ಮತದಾರರಿಗೆ ಬಿಜೆಪಿ 10,000 ರೂಪಾಯಿಗಳನ್ನ ಟ್ರಾನ್ಸ್ಫರ್ ಮಾಡಿದೆ. ಆದ್ರೆ ಎಲೆಕ್ಷನ್ ಕಮಿಷನ್ ಅವರ ಮೇಲೆ ಕ್ರಮ ತಗೊಳ್ಳಿಲ್ಲ. ನಾವು ಸತ್ಯದ ಪರ ಇದ್ದೀವಿ. ನರೇಂದ್ರ ಮೋದಿ RSS ಸರ್ಕಾರವನ್ನ ನಾವು ಕಿತ್ತೆಸಿದ್ದೀವಿ. ಅವರು ಮತಗಳ್ಳತನದಲ್ಲಿ ತೊಡಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಚುನಾವಣಾ ಆಯೋಗಕ್ಕೆ ವಿನಾಯಿತಿ ನೀಡೋಕೆ ಮೋದಿ ಹೊಸ ಕಾನೂನು ತಂದಿದ್ದಾರೆ, ಅದನ್ನ ನಾವು ತೆಗಿತೀವಿ. ಚುನಾವಣಾ ಆಯೋಗ ದೇಶದ ಚುನಾವಣಾ ಆಯೋಗ ಅನ್ನೋದನ್ನ ಮರಿಬಾರ್ದು ಅಂದಿದ್ದಾರೆ. ಇತ್ತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ವೋಟ್ ಚೋರಿ ಮೂಲಕ ಇವರೆಲ್ಲ ಅಧಿಕಾರಕ್ಕೇರಿದ್ದಾರೆ. ಇಂಥ ದೇಶದ್ರೋಹಿಗಳನ್ನ, ನಾಟಕ ಮಾಡೋರನ್ನ ನಾವು ಅಧಿಕಾರದಿಂದ ಕಿತ್ತೆಸೇಬೇಕಾಗುತ್ತೆ ಅಂತ ಹೇಳಿದ್ದಾರೆ. RSS ಐಡಿಯಾಲಜಿ ದೇಶವನ್ನೇ ಮುಳುಗಿಸುತ್ತೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ನನ್ನ ಮಗನಿಗೆ ಇಂದು 8 ಗಂಟೆಯ ಆಪರೇಷನ್ ಇತ್ತು. ಪತ್ನಿ, ಮಗಳು ಎಲ್ಲರೂ ಫೋನ್ ಮಾಡಿ ಬಹಳ ಮುಖ್ಯವಾದ ಆಪರೇಷನ್ ಬರಲೇಬೇಕು ಅಂತ ಹೇಳಿದ್ರು. ಆಗ ನಾನು ಗಡಿಲಿ ಸೈನಿಕರು ಪ್ರಾಣ ಕೊಡ್ತಿದ್ದಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ದೇಶಕ್ಕಾಗಿ ಪ್ರಾಣ ಕೊಟ್ರು. ಅವರ ತ್ಯಾಗದ ಮುಂದೆ ನಮ್ದೇನು ಅಂಥೇಳಿ ನಾನು ಇಲ್ಲೇ ಉಳಿದೆ ಅಂದಿದ್ದಾರೆ. ಇತ್ತ ಪ್ರಿಯಾಂಕಾ ಗಾಂಧಿ ವಾದ್ರಾ ಬಿಜೆಪಿಗೆ ಚಾಲೆಂಜ್ ಮಾಡಿದ್ದಾರೆ. ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಎದುರಿಸಿ ಅಂದಿದ್ದಾರೆ. ಮತಗಳ್ಳತನಕ್ಕೆ ಹೇಗೆ ಅವಕಾಶ ಕೊಟ್ರು ಅನ್ನೋದನ್ನ ಚುನಾವಣಾ ಆಯೋಗ ಹೇಳಬೇಕು ಅಂದಿದ್ದಾರೆ. ಇತ್ತ DCM DKಶಿ ಮಾತನಾಡಿ, ಪ್ರತಿಯೊಬ್ಬ ಪ್ರಜೆಯ ಹಕ್ಕನ್ನ ರಕ್ಷಿಸಿಕೊಳ್ಳಲು ವೋಟ್ ಚೋರಿ ವಿರುದ್ಧ ನಿಲ್ಬೇಕು, ಇದು ನಮ್ಮ ರ್ಯಾಲಿಯ ಉದ್ದೇಶ ಅಂದಿದ್ದಾರೆ. ಅಲ್ಲದೆ ನಮ್ಮ ಕಾರ್ಯಕರ್ತರು ಬರೋ ವಾಹನಗಳನ್ನ ಕೇಂದ್ರದ ಬಿಜೆಪಿ ಸರ್ಕಾರ ನಿರ್ಬಂಧಿಸುತ್ತಿದೆ, ಅವರನ್ನ ದೆಹಲಿಗೆ ಬರೋಕೆ ಬಿಡ್ತಿಲ್ಲ ಅಂತ DK ಆರೋಪ ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿ ದಿಲ್ಲಿ ಮತ್ತು NCR ಪ್ರದೇಶದಲ್ಲಿ ಗಾಳಿಯ ಗುಣಮಟ್ಟ ತೀವ್ರ ಹದಗೆಟ್ಟಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ದಿಲ್ಲಿಯನ್ನ ಸರಿಯಾಗಿ ನೋಡೋಕು ಕೂಡ ಆಗ್ತಿಲ್ಲ. ಗೋಚರತೆ ದಿನೇ ದಿನೇ ಕಡಿಮೆಯಾಗ್ತಿದೆ. ಏರ್ ಕ್ವಾಲಿಟಿ ಇಂಡೆಕ್ಸ್ ಶನಿವಾರವಷ್ಟೇ 431ಕ್ಕೆ ತಲುಪಿತ್ತು. ಅದು ಭಾನುವಾರ ಮುಂಜಾನೆ 461ಕ್ಕೆ ಏರಿಕೆಯಾಗಿದೆ.
ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಡೇಟಾ ನೀಡಿದೆ. ವಾಯು ಮಾಲಿನ್ಯ ಪರಿಸ್ಥಿತಿಯನ್ನ ನಿಯಂತ್ರಿಸೋಕೆ ಅಧಿಕಾರಿಗಳು 4ನೇ ಹಂತದ ತುರ್ತು ಕ್ರಮಗಳನ್ನು ಜಾರಿ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್, ಮೈನಿಂಗ್, ಸ್ಟೋನ್ ಕ್ರಷಿಂಗ್ ಎಲ್ಲ ಬಂದ್ ಮಾಡಲಾಗಿದೆ. ಹೈವೇ, ಫ್ಲೈಓವರ್, ಪೈಪ್ಲೈನ್ ಪ್ರಾಜೆಕ್ಟ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ. ದಿಲ್ಲಿ ಮತ್ತು ಎನ್ಸಿಆರ್ ಪ್ರದೇಶಗಳಲ್ಲಿರೋ ಶಾಲಾ ಕಾಲೇಜುಗಳನ್ನು ಹೈಬ್ರಿಡ್ ಮೋಡ್ಗೆ ಶಿಫ್ಟ್ ಮಾಡಲಾಗಿದೆ. ಅಂದ್ರೆ ಕೆಲವು ಮಕ್ಕಳಿಗೆ ಶಾಲೆಯಲ್ಲಿ, ಇನ್ನು ಕೆಲವು ಮಕ್ಕಳಿಗೆ ಆನ್ಲೈನ್ ಪಾಠ ಹೇಳೋಕೆ ನಿರ್ದೇಶನ ಕೊಡಲಾಗಿದೆ. ಇನ್ನು ದಿಲ್ಲಿಯಲ್ಲಿರೋ ಎಲ್ಲಾ ಏರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ಗಳು ಗಾಳಿಯ ಗುಣಮಟ್ಟ ತೀವ್ರ ಹದಗೆಟ್ಟಿದೆ ಅಂತ ತೋರಿಸಿವೆ. ದಿಲ್ಲಿಯ ರೋಹಿಣಿಯಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ 499, ಇತ್ತ ಬವಾನಾದಲ್ಲಿ 498, ವಿವೇಕ ವಿಹಾರದಲ್ಲಿ 495, ವಜೀರ್ಪುರನಲ್ಲಿ 493, ಆನಂದ್ ವಿಹಾರದಲ್ಲಿ 491, ಹೀಗೆ ಎಲ್ಲಾ ಕಡೆ ಗಾಳಿ ವಿಷಾನಿಲವಾಗಿ ಬದಲಾಗಿದೆ. ಇನ್ನು ಕಡಿಮೆ ಗೋಚರತೆ ಕಾರಣದಿಂದ ಬಸ್ಗಳು, ಕಾರ್ಗಳು, ಟ್ರಕ್ ಸರಣಿ ಅಪಘಾತಕ್ಕೊಳಗಾಗಿದೆ. ಇನ್ನು ನೆರೆಯ ತಮಿಳುನಾಡು ಸರ್ಕಾರ ಬೆಂಗಳೂರು ಪಕ್ಕದ ಹೊಸೂರಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಭಾರೀ ಕಸರತ್ತು ನಡೆಸಿದೆ. ಈ ಏರ್ಪೋರ್ಟ್ ನಿರ್ಮಾಣಕ್ಕಾಗಿ ಕೃಷ್ಣಗಿರಿ ಜಿಲ್ಲೆಯ 12 ಹಳ್ಳಿಗಳಲ್ಲಿರೋ 800 ಎಕರೆ ಸರ್ಕಾರಿ ಭೂಮಿ ಸೇರಿ ಒಟ್ಟು 3000 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋಕೆ ಮುಂದಾಗಿದೆ. ಕಳೆದ ತಿಂಗಳಷ್ಟೇ ಏರ್ಪೋರ್ಟ್ನ ಡೀಟೇಲ್ಡ್ ಟೆಕ್ನೋ ಎಕಾನಮಿಕ್ ರಿಪೋರ್ಟ್ ಡಿಟಿಇಆರ್ ತಯಾರಿಸಲು ಟೆಂಡರ್ ಕರೆದಿತ್ತು. ಜೊತೆಗೆ ಸೈಟ್ ಕ್ಲಿಯರೆನ್ಸ್ಗಾಗಿ ಕೇಂದ್ರ ವಿಮಾನಯಾನ ಸಚಿವಾಲಯವನ್ನ ಕೂಡ ಸ್ಟಾಲಿನ್ ಸರ್ಕಾರ ಸಂಪರ್ಕಿಸಿತ್ತು. ಈಗ ಈ ಮಾಹಿತಿ ಸಿಕ್ಕಿದೆ. ವಾರ್ಷಿಕವಾಗಿ 3 ಕೋಟಿ ಪ್ರಯಾಣಿಕರನ್ನ ಹ್ಯಾಂಡಲ್ ಮಾಡೋ ನಿಟ್ಟಿನಲ್ಲಿ ಈ ಏರ್ಪೋರ್ಟ್ ಡೆವಲಪ್ ಮಾಡೋಕೆ ಸ್ಟಾಲಿನ್ ಸರ್ಕಾರ ಮುಂದಾಗಿದೆ. ರಾಜ್ಯ ಸಾರಿಗೆ ಬಸ್ ಹತ್ತುವಾಗ ಬಾಲಕಿಯೊಬ್ಬಳು ಆಯತಪ್ಪಿ ಬಿದ್ದು ಮೃತಪಟ್ಟಿರೋ ಘಟನೆ ಹಾಸನ ಜಿಲ್ಲೆ ಹೊಳಲ್ಕೆರೆ ಗೇಟ್ ಬಳಿ ನಡೆದಿದೆ. ಮೃತಳನ್ನ 4 ವರ್ಷದ ಭಾರ್ಗವಿ ಅಂತ ಗುರುತಿಸಲಾಗಿದೆ. ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರಬಹುದು ಅಂತೇಳಿ ತೀವ್ರ ಚರ್ಚೆಯಾಗ್ತಿರೋ ಹೊತ್ತಲ್ಲಿ ಈ ಕುರಿತು ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ಕೆಲವರು ಜನಪ್ರಿಯ ಬ್ರ್ಯಾಂಡ್ಗಳಲ್ಲಿ ನೈಟ್ರೋಫ್ಯುರಾನ್ ಅನ್ನೋ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಹಿಂದೆ ನಡೆಸಿದ ಪರೀಕ್ಷೆಗಳಲ್ಲಿ ಅಂಥ ಅಂಶಗಳು ಕಂಡುಬಂದಿಲ್ಲ. ಅದಾಗೇನೂ ಕೂಡ ಈ ಹೊಸ ಆರೋಪಗಳ ಸಂಬಂಧ ರಾಜ್ಯಾದ್ಯಂತ ಮೊಟ್ಟೆ ಮಾದರಿಗಳನ್ನ ಕಲೆಕ್ಟ್ ಮಾಡಿ ಟೆಸ್ಟ್ಗಾಗಿ ಲ್ಯಾಬ್ಗೆ ಕಳಿಸೋಕೆ ಸೂಚನೆ ನೀಡಿದ್ದೇನೆ. ಒಂದು ವೇಳೆ ಕ್ಯಾನ್ಸರ್ ಕಾರಕ ಅಂಶ ಕಂಡು ಬಂದ್ರೆ ಮೊಟ್ಟೆ ಉತ್ಪಾದಕರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ವಿದ್ಯಾರ್ಥಿನಿ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದ ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ ಗರ್ಲ್ಸ್ ಹೈಸ್ಕೂಲ್ ಪ್ರಿನ್ಸಿಪಾಲ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಪೊಲೀಸರೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. 2 ದಿನಗಳ ಹಿಂದಷ್ಟೇ ಈ ವಿಚಾರವಾಗಿ ಗ್ರಾಮಸ್ಥರು ಪ್ರಿನ್ಸಿಪಾಲ್ ಕಲ್ಲಪ್ಪ ಬೆಳಗಾಂಕರ್ರನ್ನ ಥಳಿಸಿದ್ರು. ನಂತರ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ರು. ಪ್ರಿನ್ಸಿಪಾಲ್ ಅಸಭ್ಯವಾಗಿ ವರ್ತಿಸಿದ್ದಲ್ಲದೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಾಕ್ಷ್ಯಗಳು ಸಿಕ್ಕಿದ್ವು. ರಾಜಕೀಯ ಒತ್ತಡದಿಂದ ಕೇಸ್ ದಾಖಲಿಸಿಕೊಳ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿತ್ತು. ಈಗ ಪೋಕ್ಸೋ ಕೇಸ್ ದಾಖಲಾಗಿದೆ, ತನಿಖೆ ನಡೆಯುತ್ತಿದೆ. ಸದ್ಯ ಭಾರತ ಪ್ರವಾಸದಲ್ಲಿರೋ ದಿಗ್ಗಜ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ವಾಣಿಜ್ಯ ನಗರಿ ಮುಂಬೈಗೆ ಬಂದಿಳಿದಿದ್ದಾರೆ. ವಾಂಖೆಡೆ ಸ್ಟೇಡಿಯಂನ ಈವೆಂಟ್ನಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆ ಫ್ರೆಂಡ್ಲಿ ಮ್ಯಾಚ್ ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ಭಾರತ ಫುಟ್ಬಾಲ್ ತಂಡದ ಮಾಜಿ ನಾಯಕ ಸುನಿಲ್ ಚೆಟ್ರಿ, ಟೈಗರ್ ಶ್ರಾಫ್, ಪಾರ್ಥ್ ಜಿಂದಾಲ್, ಜಿಮ್ ಸರ್ಬ್ ಕೂಡ ಭಾಗಿಯಾಗಿದ್ರು. ಕೋಲ್ಕತಾ ಘಟನೆ ಬಳಿಕ ಅಲರ್ಟ್ ಆಗಿರೋ ಮುಂಬೈ ಪೊಲೀಸರು ಭಾರೀ ಬಿಗಿ ಭದ್ರತೆ ನಿಯೋಜನೆ ಮಾಡಿದ್ರು. ಇನ್ನು ಮುಂಬೈಗೂ ಮೊದಲು ಕೋಲ್ಕತಾದಿಂದ ಹೈದರಾಬಾದ್ಗೆ ತೆರಳಿದ ಮೆಸ್ಸಿ ರಾಜೀವ್ ಗಾಂಧಿ ಸ್ಟೇಡಿಯಂನ ಈವೆಂಟ್ನಲ್ಲಿ ಭಾಗಿಯಾಗಿದ್ರು. ಈ ವೇಳೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಮೆಸ್ಸಿ ತಮ್ಮ ಸಹಿ ಮಾಡಿದ ಜರ್ಸಿನ ಗಿಫ್ಟ್ ಆಗಿ ಕೊಟ್ರು. ರಾಹುಲ್ ಬರೋಕೆ ಮುನ್ನ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಜರ್ಸಿ ಹಾಕೊಂಡು ಮೆಸ್ಸಿ ಜೊತೆ ಸ್ವಲ್ಪ ಫುಟ್ಬಾಲ್ ಆಡಿದ್ರು. ಇನ್ನು ದೇಶದ ಆಡಳಿತಾರೂಢ ಬಿಜೆಪಿ ತನ್ನ ಪಕ್ಷಕ್ಕೆ ಹೊಸ ಕಾರ್ಯಾಧ್ಯಕ್ಷರನ್ನ ನೇಮಿಸಿದೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಸಂಪುಟದಲ್ಲಿರೋ ಸಚಿವ ನಿತಿನ್ ನಬೀನ್ರಿಗೆ ಈ ಹೊಸ ಜವಾಬ್ದಾರಿ ಕೊಡಲಾಗಿದೆ. ನ್ಯಾಷನಲ್ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಿದೆ. ತಕ್ಷಣದಿಂದಲೇ ಈ ಕ್ರಮ ಜಾರಿಗೆ ಬರಲಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಈ ಆದೇಶವನ್ನ ಬಿಡುಗಡೆ ಮಾಡಿದ್ದು, ಪಕ್ಷದ ಸಂಸದೀಯ ಮಂಡಳಿ ಇವರ ಆಯ್ಕೆಗೆ ಅನುಮೋದನೆ ಕೊಟ್ಟಿದೆ ಅಂತ ತಿಳಿಸಿದ್ದಾರೆ. ಇನ್ನು ಕೇಂದ್ರದ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರನ್ನ ಉತ್ತರ ಪ್ರದೇಶದ ಬಿಜೆಪಿ ಮುಖ್ಯಸ್ಥರನ್ನಾಗಿ ಅಧಿಕೃತವಾಗಿ ನೇಮಕ ಮಾಡಲಾಗಿದೆ. ಇನ್ನು ಕೇರಳದಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಎಲ್ಡಿಎಫ್ ಒಕ್ಕೂಟ ಸೋತ ನಂತರ ಎಲ್ಡಿಎಫ್ ಕಾರ್ಯಕರ್ತರೊಬ್ಬರು ತಮ್ಮ ಮೀಸೆ ಬಳಸಿಕೊಂಡಿದ್ದಾರೆ. ಇವರನ್ನ ಬಾಬು ವರ್ಗೀಸ್ ಅಂತ ಗುರುತಿಸಲಾಗಿದೆ. ಎಡಪಕ್ಷಗಳು ಒಂದು ವೇಳೆ ಅಧಿಕಾರ ಉಳಿಸಿಕೊಳ್ಳೋಕೆ ವಿಫಲವಾದರೆ ಮೀಸೆ ಬಳಸಿಕೊಳ್ಳೋದಾಗಿ ಚಾಲೆಂಜ್ ಮಾಡಿದ್ರಂತೆ. ಈಗ ಸೋತ ಬೆನ್ನಲ್ಲೇ ಮೀಸೆ ಬಳಸಿಕೊಂಡಿದ್ದಾರೆ. ಪಾಕ್ ಪರ ಬೇಹುಗಾರಿಕೆ ಮಾಡ್ತಿದ್ದ ಆರೋಪದ ಮೇಲೆ ವಾಯುಪಡೆಯ ಮಾಜಿ ಅಧಿಕಾರಿಯೊಬ್ಬರನ್ನ ಅಸ್ಸಾಂನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ನಿವೃತ್ತ ಜೂನಿಯರ್ ವಾರೆಂಟ್ ಅಧಿಕಾರಿ ಕುಲೇಂದ್ರ ಶರ್ಮಾ ಅಂತ ಗುರುತಿಸಲಾಗಿದೆ. ಈತನ ಬಳಿದ ಫೋನ್ಗಳು ಮತ್ತು ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆದು ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಲಾಗಿದೆ. ಈ ಕುಲೇಂದ್ರ ಶರ್ಮಾ ಪಾಕ್ನ ಗುಪ್ತಚರ ಸಂಸ್ಥೆ ಐಎಸ್ಐಗೆ ಸೇನೆಗೆ ಸಂಬಂಧಿಸಿದ ಸೂಕ್ಷ್ಮ ಮಾಹಿತಿಯನ್ನ ಶೇರ್ ಮಾಡಿದ್ದ. ಸದ್ಯ ಆ ಮಾಹಿತಿಯನ್ನ ಯಾರಿಗೆ ಕಳಿಸಿದ್ದಾರೆ ಅವರ ಐಡೆಂಟಿಟಿ ಚೆಕ್ ಮಾಡಲಾಗ್ತಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈತನ ವಿರುದ್ಧ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ ಅಡಿಯಲ್ಲಿ ಭಾರತದ ವಿರುದ್ಧ ಯುದ್ಧ ಸಾರೋದು, ಕ್ರಿಮಿನಲ್ ಪಿತೂರಿ, ದೇಶದ ಸಾರ್ವಭೌಮತ್ವ, ಏಕತೆ ಮತ್ತು ಸಮಗ್ರತೆಗೆ ಅಪಾಯ ತಂದೊಡ್ಡೋದು, ಸಾಕ್ಷ್ಯ ನಾಶ ಸೇರಿ ಸಾಕಷ್ಟು ಸೆಕ್ಷನ್ಗಳನ್ನು ಹಾಕಲಾಗಿದೆ.
ಗೋವಾ ಕರಾವಳಿಲಿ ಭಾರತದ ಕರಾವಳಿ ಕಾವಲು ಪಡೆ ಕೋಸ್ಟ್ ಗಾರ್ಡ್ ಮಾನವೀಯತೆ ಮೆರೆದಿದೆ. ವ್ಯಾಪಾರಿ ಹಡಗಿನಲ್ಲಿ ಹೃದಯಾಘಾತಕ್ಕೆ ಒಳಗಾಗಿದ್ದ 62 ವರ್ಷದ ಯುಕ್ರೇನ್ ಪ್ರಜೆಯನ್ನ ತುರ್ತಾಗಿ ವೈದ್ಯಕೀಯ ನೆರವು ನೀಡಿ ಸ್ಥಳಾಂತರ ಮಾಡಿದೆ. ಮಾಲ್ಟಾದ ಧ್ವಜ ಹೊಂದಿದ್ದ ವ್ಯಾಪಾರಿ ಹಡಗಿನಿಂದ ತುರ್ತು ಕರೆ ಸ್ವೀಕರಿಸಿದ ಕೋಸ್ಟ್ ಗಾರ್ಡ್ C-420 ಹಡಗು ಕಾರ್ಯಾಚರಣೆಗೆ ಇಳಿತು. ನಂತರ ಹಡಗಿನಲ್ಲಿ ಪ್ರಾಥಮಿಕ ವೈದ್ಯಕೀಯ ತಪಾಸಣೆ ನಡೆಸಿ ಸುರಕ್ಷಿತವಾಗಿ ಅಗತ್ಯ ಚಿಕಿತ್ಸೆಗೆ ಶಿಫ್ಟ್ ಮಾಡಿದೆ. ಸೌತ್ ಆಫ್ರಿಕಾದಲ್ಲಿ ನಿರ್ಮಾಣ ಹಂತದ ಹಿಂದೂ ದೇಗುಲವೊಂದು ಕುಸಿದು ಬಿದ್ದಿದೆ. ಪರಿಣಾಮ ಭಾರತ ಮೂಲದ ಒಬ್ಬ ವ್ಯಕ್ತಿ ಸೇರಿ ಒಟ್ಟು 4 ಸಾವನ್ನಪ್ಪಿದ್ದಾರೆ. ಕ್ವಾಜುಲು ನಟಾಲ ಪ್ರಾಂತ್ಯದಲ್ಲಿ ಈ ಘಟನೆಯಾಗಿದೆ. ಭಾರತ ಮೂಲದ ಮೃತ ವ್ಯಕ್ತಿಯನ್ನ 52 ವರ್ಷದ ವಿಕಿ ಜಯರಾಮ್ ಪಾಂಡೆ ಅಂತ ಗುರುತಿಸಲಾಗಿದೆ. ಇವರು ಈ ದೇಗುಲ ನಿರ್ಮಿಸುತ್ತಿದ್ದ ಟ್ರಸ್ಟ್ನ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ರು. ಆದರೆ ಈ ದೇಗುಲ ನಿರ್ಮಾಣಕ್ಕೆ ಸ್ಥಳೀಯ ಆಡಳಿತ ಅನುಮೋದನೆ ಕೊಟ್ಟಿರಲಿಲ್ಲ. ಇದನ್ನ ಹೇಳದೆ ಕೇಳದೆ ನಿರ್ಮಾಣ ಮಾಡಲಾಗ್ತಿತ್ತು ಅಂತ ಎತಿಕ್ವಿನಿ ಪಟ್ಟಣದ ಪುರಸಭೆ ಅಧಿಕಾರಿಗಳು ಹೇಳಿದ್ದಾರೆ. ಅಂಡರ್-19 ಏಷ್ಯಾ ಕಪ್ನಲ್ಲಿ ಲೀಗ್ ಹಂತದ ಮ್ಯಾಚ್ನಲ್ಲಿ ಪಾಕ್ ವಿರುದ್ಧ ಭಾರತ 90 ರನ್ಗಳ ಭರ್ಜರಿ ಜಯ ಗಳಿಸಿದೆ. ದುಬೈನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ವೇಳೆ ಅಗೇನ್ 2 ತಂಡಗಳ ನಾಯಕರು ಹ್ಯಾಂಡ್ ಶೇಕ್ ಮಾಡಲಿಲ್ಲ. ಇನ್ನು ಟಾಸ್ ಗೆದ್ದ ಪಾಕ್ ಬೌಲಿಂಗ್ ಆಯ್ದುಕೊಂಡಿತ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 46.1 ಓವರ್ಗಳಲ್ಲಿ 240 ರನ್ಗಳಿಗೆ ಆಲ್ಔಟ್ ಆಯಿತು. ಟೀಂ ಇಂಡಿಯಾ ಪರ ಆರನ್ ಜಾರ್ಜ್ 85 ರನ್ ಗಳಿಸಿದ್ರು. ಗುರಿ ಬೆನ್ನತ್ತಿದ ಪಾಕಿಸ್ತಾನ 41.2 ಓವರ್ಗಳಲ್ಲಿ ಕೇವಲ 150 ರನ್ಗೆ ಆಲ್ಔಟ್ ಆಯಿತು. ಈ ಮೂಲಕ ಏಷ್ಯಾ ಕಪ್ ಅಂಕಪಟ್ಟಿಯಲ್ಲಿ ಆಡಿದ 2 ಪಂದ್ಯಗಳಲ್ಲೂ ಗೆಲ್ಲೋ ಮೂಲಕ ಭಾರತ ಗ್ರೂಪ್ ಎನಲ್ಲಿ ಅಗ್ರಸ್ಥಾನದಲ್ಲಿದೆ. ಪಾಕ್ ಈ ಸೋಲಿನೊಂದಿಗೆ 2ನೇ ಸ್ಥಾನದಲ್ಲಿದೆ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮಧ್ಯೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ 3ನೇ ಟಿ20 ಪಂದ್ಯ ನಡೆಯುತ್ತಿದೆ. 5 ಪಂದ್ಯಗಳ ಈ ಸರಣಿಯಲ್ಲಿ ಈಗ ಆಲ್ರೆಡಿ ಕಳೆದೆರಡು ಪಂದ್ಯಗಳಲ್ಲಿ 2 ತಂಡಗಳು ತಲಾ 1 ಮ್ಯಾಚ್ ಗೆದ್ದಿವೆ. ಇನ್ನು ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮಲ್ಲಿ ಸ್ಕೋರ್ ಕಾರ್ಡ್ ಈ ರೀತಿಯಾಗಿತ್ತು. ಆಯಿಲ್ ಅಂಡ್ ಗ್ಯಾಸ್ ಡ್ರಿಲ್ಲಿಂಗ್ ಸರ್ವಿಸ್ ಕಂಪನಿ ಶಿವಗಂಗಾ ಡ್ರಿಲ್ಲರ್ಸ್ ಐಪಿಒ ಲಾಂಚ್ ಮಾಡೋಕೆ ಪ್ಲಾನ್ ಮಾಡ್ತಿದೆ. 400 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡೋಕೆ ಯೋಚಿಸುತ್ತಿದೆ. ಇದಕ್ಕಾಗಿ ಭಾರತದ ಮಾರುಕಟ್ಟೆ ನಿಯಂತ್ರಕ ಸೆಬಿಗೆ ದಾಖಲೆಗಳನ್ನು ಸಲ್ಲಿಸಿದೆ. ಫಂಡ್ ರೈಸ್ ಮಾಡಿ ಬಂದ ಹಣವನ್ನ ಮಷಿನರಿ, ಸಾಲ ಮರುಪಾವತಿ ಮತ್ತು ತನ್ನ ವ್ಯವಹಾರದ ಅವಶ್ಯಕತೆಗಳಿಗಾಗಿ ಬಳಸೋ ಪ್ಲಾನ್ ಹಾಕೊಂಡಿದೆ. ಮುಂಬೈ ಮೂಲದ ಮದ್ಯ ವಿತರಕ ಕಂಪನಿ ಆಸ್ಪ್ರಿ ಸ್ಪಿರಿಟ್ಸ್ ಐಪಿಒ ಲಾಂಚ್ ಮಾಡೋಕೆ ಪ್ಲಾನ್ ಮಾಡ್ತಿದೆ. 140 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡೋಕೆ ಭಾರತದ ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿಗೆ ಡಾಕ್ಯುಮೆಂಟ್ಸ್ ಕಳಿಸಿದೆ. ಈ ಐಪಿಒ ಜೊತೆಗೆ ಕಂಪನಿಯ ಪ್ರಮೋಟರ್ಗಳು ಮತ್ತು ಶೇರ್ ಹೋಲ್ಡರ್ಗಳು ಕೂಡ ತಮ್ಮ 5 ಮಿಲಿಯನ್ ಷೇರುಗಳನ್ನು ಮಾರಾಟ ಮಾಡೋ ಆಫರ್ ಮುಂದಿಟ್ಟಿದ್ದಾರೆ. ಇದನ್ನ ಆಫರ್ ಫಾರ್ ಸೇಲ್ OFS ಅಂತ ಕರೆಯಲಾಗುತ್ತೆ. ಈ ಷೇರುಗಳ ಹಣ ಕಂಪನಿಗೆ ಹೋಗಲ್ಲ, ಪ್ರಮೋಟರ್ಗಳು ಮತ್ತು ಶೇರ್ ಹೋಲ್ಡರ್ಗಳ ಕೈ ಸೇರುತ್ತೆ. ಇನ್ನು ಐಪಿಒದಿಂದ ಬಂದ ಹಣವನ್ನ ಕಂಪನಿ ತನ್ನ ಹಾಗೂ ತನ್ನ ಅಂಗಸಂಸ್ಥೆಗಳ ಸಾಲ ಮರುಪಾವತಿಗೆ ಮತ್ತು ವ್ಯವಹಾರದ ಉದ್ದೇಶಗಳಿಗಾಗಿ ಬಳಸ್ತೀವಿ ಅಂದಿದೆ. ಡಿಸೆಂಬರ್ ತಿಂಗಳಲ್ಲಿ ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರುಗಳನ್ನು ನಿರಂತರವಾಗಿ ಮಾರಾಟ ಮಾಡ್ತಿದ್ದಾರೆ. ಈ ತಿಂಗಳ ಮೊದಲ 2 ವಾರದಲ್ಲಿ ಸುಮಾರು 17,955 ಕೋಟಿ ರೂಪಾಯಿ ಹಣವನ್ನ ಹಿಂತೆಗೆದುಕೊಂಡಿದ್ದಾರೆ. ಈ ಮೂಲಕ ಈ ವರ್ಷದಲ್ಲಿ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಭಾರತದ ಮಾರ್ಕೆಟ್ನಿಂದ ಆಚೆ ಹೋಗಿದೆ. ನವೆಂಬರ್ನಲ್ಲಿ 3,765 ಕೋಟಿ ರೂಪಾಯಿಯನ್ನ ಹೂಡಿಕೆದಾರರು ಹಿಂತೆಗೆದುಕೊಂಡಿದ್ರು. ರೂಪಾಯಿ ಮೌಲ್ಯ ವೀಕ್ ಆಗ್ತಿರೋದು ಮತ್ತು ಷೇರುಗಳು ದುಬಾರಿಯಾಗ್ತಿರೋದ್ರಿಂದ ವಿದೇಶಿ ಬಂಡವಾಳದ ಹೊರಹರಿವು ಆಗ್ತಿದೆ ಅಂತ ಮಾರ್ಕೆಟ್ ತಜ್ಞರು ಹೇಳ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.